ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆಂಟಿ ಆಂಟಿ ಶ್ರೀವಲಿ, ಹೇಗಿದ್ಯಮ್ಮ? ಏನ್ ಇಷ್ಟೊತ್ತಲ್ಲಿ ಬಂದಿದ್ದು? ಅದು ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಈ ಶ್ರಾವಣಿ ಎಲ್ಲೋದ್ಲು ಕಾಣಿಸ್ತಿಲ್ವಲ್ಲ? ಇವಳು ಬಂದ್ರೆ ಸರಿಯಾಗಿ ಒಂದು ಚಮಕ್ ಕೊಡ್ತೀನಿ. ಶ್ರೀವಲಿ, ಯಾರು ಹುಡುಕ್ತಿದ್ಯಾ? ಅದು ಆಂಟಿ, ನೀವೊಬ್ಬರೇ ಇದ್ದೀರಾ? ಮನೇಲಿ ಯಾರು ಇಲ್ವಾ ಅಂತ ನೋಡ್ತಿದ್ದೆ. ಯಾಕಿಲ್ಲ ಶ್ರೀವಲ್ಲಿ, ಈ ಮನೆಗೆ ಹಿರಿಜೀವ ಸದಾ ಶಾಂತವಾಗಿರೋ ಈ ಕಾಂತಮ್ಮ ನಿನ್ನ ಕಣ್ಣಿಗೆ ಕಾಣಿಸ್ಲಿಲ್ವಾ? ನನಗೆ ಕಾಣಿಸ್ಲಿಲ್ಲ. ಹೌದು ಬಿಡಮ್ಮ, ನಿನಗೆಲ್ಲಿ ಕಾಣಿಸುತ್ತೆ? ನಿನ್ನ ಕಣ್ಣು ಬೇರೆ ಯಾರನ್ನೋ ಹುಡುಕುತ್ತಿರುವಾಗ ಇನ್ಯಾರಾದ್ರೂ ಯಾಕೆ ಕಾಣಿಸ್ತಾರೆ? ಏನು ಹೇಳ್ತಿದ್ದೀರಾ ನೀವು? ಅಂದ್ರೆ ನಿನ್ನ ಕಣ್ಣಿನ ಸೌಂದರ್ಯದ ಗುಟ್ಟೇನು ಅಂತ ಪ್ರಶ್ನೆ ಮಾಡೋಣ ಅಂತಿದ್ದೆ. ಶ್ರೀವಲ್ಲಿ, ತಗೋ ಪಾಯಸ. ಪಾಯಸನಾ? ಅಕ್ಕ, ಪಾಯಸ ಯಾಕೆ ಮಾಡಿದ್ರಿ? ಏನ್ ವಿಶೇಷ? ಅದು ವರನ್ಗೆ ಬ್ಯಾಂಕಲ್ಲಿ ಅಧಿಕಾರಿಯಾಗಿ ಕೆಲಸ ಸಿಕ್ತಲ್ಲ, ಅದಕ್ಕೆ ಪಾಯಸ ಮಾಡಿದೀವಿ. ಅವಳಿಗೆ ಬೆಳಗ್ಗೆಯಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಅದ್ರೊಳಗೆ ಫೋನೇ ತೆಗಿತಿಲ್ಲ. ನಿಜನಮ್ಮ, ಮನೆ ಮಗಳು ಮೇಲಿದ್ದಾಳೆ ಅಂತ ಗೊತ್ತಿದ್ರು ಅವಳನ್ನ ನೋಡಕ್ಕಾಗಲ್ಲ ಅನ್ನೋ ಸತ್ಯ ನಮಗೂ ಚೆನ್ನಾಗಿ ಗೊತ್ತು. ನೀನ್ಯಾಕೆ ಕಷ್ಟಪಡ್ತೀಯ ವಿಶಾಲು? ನಮ್ಮ ಮನೇಲಿ ಇಲ್ವೇ ಲೇಡೀಸ್ ಸಿಂಗಮ್? ಅವ್ರಿಗೊಂದು ಮಾತು ಹೇಳಿದ್ರೆ ಸಾಕು, ಮೇಲಿದಾರಲ್ಲ, ಅವ್ರ ಹೆಸರೇನು? ಏನೇ ಅವ್ರ ಹೆಸರು? ಇಂದ್ರಮ್ಮ. ಇಂದ್ರಮ್ಮನ್ನು ಮತ್ತೆ ಅವ್ರ ಅಮ್ಮನ್ನು ಇಬ್ಬರನ್ನು ಪಳಗಿಸ್ಬಿಡ್ತಾರೆ. ನೋಡಿ ಕಾಂತಮ್ಮ, ಮಮ್ಮಿ, ನೀವು ನನಗೆ ಏನ್ ಬೇಕಾದ್ರೂ ಹೇಳಿ, ನಮ್ಮ ಅಮ್ಮಂಗೆ ನಮ್ಮ ಅಜ್ಜಿಗೆ ಏನಾದ್ರೂ ಹೇಳಿದ್ರೆ ನಾನು ಸಹಿಸ್ಕೊಳ್ಳೋದಿಲ್ಲ. ಅಯ್ಯಯ್ಯೋ ಬೀಗ್ತಿವ್ರೆ, ಸ್ವಲ್ಪ ಸುಮ್ಮನೆ ಇರಿ. ನಾನೇನೋ ಹೇಳಿದ್ರೆ ಪ್ರತಿಯೊಂದಕ್ಕೂ ನೀವೇನೋ ಅನ್ಕೊಂಡ್ಬಿಡ್ತೀರಲ್ಲ. ಆ ಶ್ರಾವಣಿನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾ ಇದ್ದಾರೆ. ಇವಳು ಲೇಡಿ ಸಿಂಗಮ್ ಅಂತೆ. ಇರ್ಲಿ, ಇವತ್ತು ಇವಳಿಗೆ ಬಿಸಿ ಮುಚ್ಚೆ ನಾನು ಹೋಗೋದು. ಅತ್ತೆ, ಅದು ಅಡುಗೆ ಮನೆಯಲ್ಲಿ. ಶ್ರಾವಣಿ ಮೇಡಮ್ ಅವರೇ, ಇನ್ ಸ್ವಲ್ಪ ಪಾಯಸ ತಗೊಳ್ಳಿ. ನನಗೆ ಬೇಡ ಅದಕ್ಕೆ, ಮನೆಗೆ ಅತಿಥಿಗಳು ಬಂದಿದಾರಲ್ಲ ಅವ್ರಿಗೆ ಕೊಡಿ, ಅವರೇ ತಗೊಳ್ಳಿ. ಓ, ನಾನು ಬಂದಿರೋ ವಿಚಾರನೇ ಮರ್ತೋಗ್ಬಿಟ್ಟೆ ನೋಡಿ ಆಂಟಿ. ಇಲ್ಲಿ ನೋಡಿ. ಶ್ರೀವಲಿ, ಇದು ನಮ್ಮನೆ ಕೀ ಅಲ್ವಾ? ಹೌದು ಆಂಟಿ, ಇದು ನಿಮ್ಮ ಮನೆ ಕೀನೆ. ನಿಮ್ಮ ಹತ್ರ 2 ಕೀ ಇತ್ತಲ್ವಾ? ಅದ್ರಲ್ಲಿ 1 ಕೀ ಕಳ್ದೋಗಿದೆ ಅಂತ ಹೇಳಿದ್ರಲ್ಲ, ಅದು ನಮ್ಮ ಮನೆ ಮೆಟ್ಲು ಕೆಳಗಡೆ ಸಿಕ್ತು. ಅಯ್ಯೋ, ಎಲ್ಲಿ ಕಳ್ಕೊಂಬಿಟ್ನ ಏನೋ ಅನ್ಕೊಂಡೆ. ಸದ್ಯ ಸಿಕ್ತಲ್ಲ, ಕೊಡು. ಸದ್ಯ ಶ್ರೀವಲ್ಲಿ ಕೈಗೆ ಸಿಕ್ಕಿದೆ. ಬೇರೆ ಇನ್ಯಾರ ಕೈಗಾದ್ರೂ ಸಿಕ್ಕಿಬಿಟ್ಟಿದ್ರೆ ನಾವ್ಯಾರು ಇಲ್ಲ ಸಮಯ ನೋಡ್ಕೊಂಡು ಈ ಮನೆ ಒಳಗೆ ನುಗ್ಗಿ ಏನಾದ್ರೂ ದೋಚ್ಕೊಂಡು ಹೋಗ್ಬಿಟ್ಟಿದ್ರೆ. ಅತ್ತೆ, ನಮ್ಮ ಮನೇಲಿ ದೋಚ್ಕೊಳಕ್ಕೆ ಏನಿದೆ ಹೇಳಿ? ಅದು ಸರಿ ಅನ್ನು. ನೀನು ಸುಬ್ಬು ಇಬ್ರು ಸೈನ್ ಮಾಡಿರೋ ಮ್ಯಾರೇಜ್ ಸರ್ಟಿಫಿಕೇಟ್ ಒರಿಜಿನಲ್ ಕಾಪಿ. ಈ ವಿಜಯಾಂಬಿಕಾ ಮನಸ್ಸು ಮಾಡಿದ್ರೆ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು. ಅಂದ್ರೆ ಮನೇಲಿದ್ದ ಮ್ಯಾರೇಜ್ ಸರ್ಟಿಫಿಕೇಟ್ ನ ಕದ್ದು ಆ ವಿಜಯಾಂಬಿಕಾಗೆ ಕೊಟ್ಟಿದ್ದು ಶ್ರೀವಲ್ಲಿನಾ? ಆಂಟಿ, ಮನೆಯಲ್ಲಿ ಎಲ್ಲ ವಸ್ತುಗಳು ಇರೋ ಜಾಗದಲ್ಲಿ ಇದೆಯಾ, ಎಲ್ಲ ಸರಿಯಾಗಿದ್ಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಕಾಂತಮ್ಮ ಹೇಳ್ದಾಗೆ ಯಾರಿಗಾದ್ರೂ ಕೀ ಸಿಕ್ಕು ಏನಾದ್ರೂ ಕದ್ದಿದ್ರೆ? ಶ್ರೀವಲ್ಲಿ, ದನ ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ? ನಮ್ಮನೇಲಿ ಕತ್ಕೊಂಡು ಹೋಗುವಂಥದ್ದು ಏನಿದೆ? ಅದರಲ್ಲೂ ಈ ಕೀ ಸಿಕ್ಕಿರೋದೆ ಯಾರಿಗೆ? ನಿನಗೆ. ನೀನು ಚಿನ್ನದಂಥ ಗುಣ ಇರೋ ಹುಡುಗಿ, ಚಿನ್ನ ಬೆಳ್ಳಿ ಕದಿಯಕ್ಕೆ ಬರ್ತೀಯಾ? ಆಂಟಿ, ನಿಮಗೆ ನನ್ನ ಮೇಲೆ ಎಷ್ಟು ನಂಬಿಕೆ. ತುಂಬ ಥ್ಯಾಂಕ್ಸ್. ಅಯ್ಯೋ ಶ್ರೀವಲ್ಲಿ, ಇದ್ರಲ್ಲಿ ನಂಬಿಕೆ ಇಡೋವಂಥದ್ದು ಏನು ಬಂತು ಹೇಳು? ನೀ ನಮ್ಮ ಮನೆಯವ್ರಿಗೆಲ್ಲ ಎಷ್ಟು ಸಹಾಯ ಮಾಡಿದ್ಯಾ. ಈ ಮನೆಯವ್ರನ್ನ ನಿನ್ನೋರು ಅಂದ್ಕೊಂಡು
ನಮ್ಮ ಕಷ್ಟದಲ್ಲೆಲ್ಲ ಎಷ್ಟೊಂದು ಉಪಕಾರ ಮಾಡಿದೀಯಾ, ಅದನ್ನೆಲ್ಲ ನಾವು ಮರೆಯೋದಕ್ಕಾಗತ್ತಾ? ಸದ್ಯ ಇದನ್ನೆಲ್ಲ ನೀವು ನೆನಪಲ್ಲಿ ಇಟ್ಕೊಂಡಿದ್ದೀರಲ್ಲ ಅಷ್ಟು ಸಾಕು. ಅವತ್ ಮಾತ್ರ ಅಲ್ಲ, ಇವತ್ತಿಗೂ ಈ ಮನೆ ಆಗ್ಲಿ ಮನೆಯವರಾಗ್ಲಿ ಎಲ್ರೂ ನನ್ನೋರೆ. ನನ್ನೋರ್ನ ನಾನು ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಒಂದು ಸಲ ಮನ್ಸಿಂದ ನನ್ನೋರು ಅಂತ ಅನ್ಕೊಂಡ್ರೆ ಮುಗೀತು. ನನ್ನ ಜೀವನ ಪರ್ಯಂತ ಅವ್ರನ್ನ ಅದೇ ಸ್ಥಾನದಲ್ಲೇ ಇಟ್ಟಿರ್ತೀನಿ. ಅಯ್ಯೋ, ಯಾರನ್ನ ಯಾರು ಎಲ್ಲಿಟ್ಟಿರ್ತಾರೆ ಎಲ್ಲಿ ಬಿಡ್ತಾರೆ ಅನ್ನೋದು ಆ ಕಾಲ ನಿರ್ಧಾರ ಮಾಡುತ್ತೆ ಬಿಡಮ್ಮ. ಇವಾಗ ಇಟ್ಟು ಸಾಮಾನು ಇನ್ನೊಂದು 5 ನಿಮಿಷಕ್ಕೆ ಇರೋ ಜಾಗದಲ್ಲೇ ಇರಲ್ಲ. ಅಯ್ಯೋ ದೇವ್ರೆ, ನಂದೆರಡು ಸೀರೆ ಇಟ್ಟಿದ್ದೆ ರೂಮಲ್ಲಿ, ನೋಡ್ಕೊಂಬರ್ತೀನಿ. ಶ್ರೀವಲ್ಲಿ, ಅತ್ತೆಯವ್ರು ಆ ರೀತಿ ಮಾತಾಡಿದ್ರು ಅಂತ ನೀನು ಬೇಜಾರು ಮಾಡ್ಕೋಬೇಡ. ಅವ್ರು ಹೇಗೆ ಅಂತ ನಿನಗೂ ಗೊತ್ತಲ್ವಾ? ಪರವಾಗಿಲ್ಲ ಅಕ್ಕ, ನನ್ನ ಬಗ್ಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಅಭಿಪ್ರಾಯ ಇರುತ್ತೆ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನಾನೇನು ಅಂತ ನಿಮಗೆ ಗೊತ್ತಿದ್ಯಲ್ಲ, ಅಷ್ಟು ಸಾಕು. ಹಾಗಾದ್ರೆ ಅತ್ತೆ ಕಷ್ಟಪಟ್ಟು ಸುಬ್ಬು ಹತ್ರ ಸೈನ್ ಹಾಕ್ಸ್ಕೊಂಡಿರೋ ಮ್ಯಾರೇಜ್ ಸರ್ಟಿಫಿಕೇಟ್ನ ಮನೆಯಿಂದ ಕತ್ಕೊಂಡು ಹೋಗಿರೋದು ಶ್ರೀವಲ್ಲಿನೇ. ಅದ್ರಲ್ಲಿ ಅನುಮಾನನೇ ಇಲ್ಲ. ನನ್ನ ವಿರುದ್ಧ ಶ್ರೀವಲ್ಲಿ ಇಂಥ ಕೆಲಸಗಳನ್ನೆಲ್ಲ ಮಾಡಕ್ಕೆ ಹೊರಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇರಲಿ, ಇಷ್ಟೆಲ್ಲ ಆದಮೇಲೆ ಇದಕ್ಕೆಲ್ಲ ಉತ್ತರ ನಾನು ಕೊಡಲೇಬೇಕು. ಸರಿ ಅಕ್ಕ, ನಾನಿನ್ ಹೊರಡ್ತೀನಿ. ಅತ್ತೆ, ನಾನಿನ್ ಬರ್ತೀನಿ. ಅಯ್ಯೋ, ಸಾರಿ, ನಾನು ಅತ್ತೆ ಅಂತ ಕರೆದ್ಬಿಟ್ಟೆ. ಅದು ಅಭ್ಯಾಸ ಬಲ ಅಲ್ವಾ, ಅದಕ್ಕೆ ಹಾಗೆ ಕರೆದೆ. ನಾನು ಆಗಲೇ ಹೇಳ್ದಾಗೆ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಕೊಟ್ಟಿರ್ತೀನೋ ಅದೇ ಸ್ಥಾನದಲ್ಲೇ ಇಟ್ಟಿರ್ತೀನಿ ಅಂತ, ಅದಕ್ಕೆ ಆ ರೀತಿ ಕರೆದ್ಬಿಟ್ಟೆ. ಸಾರಿ, ನಾನಿನ್ ಬರ್ತೀನಿ ಆಂಟಿ. ಸರಿಯಮ್ಮ, ಹೋಗ್ಬಿಟ್ ಬಾ. ಅಣ್ಣ, ಸ್ವೀಟ್ ತಂದು ಕೊಡ್ಲಾ? ಏನೋ ಯಾವತ್ತೂ ಇಲ್ಲದು ಸ್ವೀಟ್ ಕೇಳ್ತಾ ಇದೆಯಾ? ಸ್ವೀಟ್ ತಿನ್ನುವಂಥದ್ದೇನಾಯ್ತು? ಏನಿಲ್ಲ ಅಣ್ಣ, ತುಂಬ ಖುಷಿಯಾದಾಗ ಏನಾದ್ರು ಸಿಹಿ ತಿನ್ಬೇಕು ಅನ್ಸುತ್ತಲ್ಲ, ಅದಕ್ಕೆ ಕೇಳಿದೆ. ಓಹೋ, ಏನಪ್ಪ ಸ್ವೀಟ್ ತಿನ್ನುವಂಥ ವಿಷಯ? ನನಗೂ ಹೇಳು, ಸ್ವಲ್ಪ ತಿಳ್ಕೊಂಡು ನಾನು ಖುಷಿ ಪಡ್ತೀನಿ. ಹೇಳೋದೇನಿದೆ ಅಣ್ಣ, ಈ ಖುಷಿಯಾಗಿರೋದು ನಿನ್ನಿಂದ. ನನಗೆ ನನ್ನ ಕಣ್ಣನ್ನೇ ನಂಬಕ್ಕಾಗ್ತಿಲ್ಲ. ಸುಬ್ಬುನ ಪ್ರೀತಿಯಿಂದ ಮಾತಾಡಿಸಿ ನೀನು ಅವನ್ನ ಆರೈಕೆ ಮಾಡ್ದಲ್ಲ, ನಿಜವಲ್ಲೂ ಮನ್ಸಿಗೆ ತುಂಬಾ ಖುಷಿ ಆಯ್ತಣ್ಣ. ಇವತ್ತು ಸುಬ್ಬು ಬೇಗ ಹುಷಾರಾಗೋದಕ್ಕೆ ನೀನೇ ಕಾರಣ. ಹಾಗೆಲ್ಲ ಏನೂ ಇಲ್ಲ ಕಣ. ಸುಬ್ಬು ನನ್ನ ಸೇವೆನ ಇಷ್ಟು ವರ್ಷದಿಂದ ಮಾಡ್ತಾ ಇದ್ದಾನೆ. ಅವನಿಗೆ ಇಷ್ಟು ಮಾಡದೇ ಇದ್ರೆ ಹೇಗೋ?